ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್ ಮನೆ ಮನೆ ಕನ್ನಡಿಗ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ತಡ ಮಾಡೋದು ಬೇಡ, ಬೇಗ ಶುರು ಮಾಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂದು ಏಕನಾಮದಿಂದ ಕರೆಯಲ್ಪಡುವ ದರ್ಶನ್ ತೂಗುದೀಪ್ ಇವರ ಜನನ 16 ಫೆಬ್ರವರಿ 1977. ಒಬ್ಬ ಭಾರತೀಯ ನಟ, ನಿರ್ಮಾಪಕ ಮತ್ತು ವಿತರಕ. ಇವರು ಕನ್ನಡ ಚಲನಚಿತ್ರಗಳಲ್ಲಿ ಪ್ರಧಾನವಾಗಿ ಕೆಲಸ ಮಾಡುತ್ತಾರೆ. ಕನ್ನಡ ಚಿತ್ರರಂಗದ ಪ್ರಮುಖ ಸಮಕಾಲೀನ ನಟರಲ್ಲಿ ಒಬ್ಬರು. ದರ್ಶನ್ 2006ರಲ್ಲಿ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿದರು, ತೂಗುದೀಪ್ ಪ್ರೊಡಕ್ಷನ್. ಇದರ ಮೊದಲ ನಿರ್ಮಾಣವೆಂದರೆ ಜೊತೆಯಲ್ಲಿ. ದರ್ಶನ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡರು. ಅನಾಥರು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಅಭಿನಯವು ವಿಮರ್ಶಕರಿಂದ ಪ್ರಶಂಸೆಯನ್ನು ಗಳಿಸಿತು. 19ನೇ ಶತಮಾನದ ಯೋಧ ಸಂಗೊಳ್ಳಿ ರಾಯಣ್ಣನ ಪಾತ್ರದಲ್ಲಿ ಅವರ ಅಭಿನಯವು ಅವರಿಗೆ ಅತ್ಯುತ್ತಮ ನಟನೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಅವರು 1990ರ ದಶಕದ ಮಧ್ಯಭಾಗದಲ್ಲಿ ಸೋಪ್ ಒಪೆರಾಗಳು ಮತ್ತು ಸಣ್ಣ ಚಲನಚಿತ್ರಗಳಲ್ಲಿ ತಮ್ಮ ನಟನಾ ವೃತ್ತಿಯನ್ನು ಪ್ರಾರಂಭಿಸಿದರು. ಪ್ರಮುಖ ಪಾತ್ರದಲ್ಲಿ ಅವರ ಮೊದಲ ಚಿತ್ರ 2007ರ ಚಲನಚಿತ್ರ ಮೆಜೆಸ್ಟಿಕ್ ಆಗಿತ್ತು. ದರ್ಶನ್ ಅವರು ಕರಿಯ 2003ರಲ್ಲಿ, ಕಳಸಿಪಾಳ್ಯ 2005ರಲ್ಲಿ, ಗಜ 2008ರಲ್ಲಿ, ನವಗ್ರಹ 2008ರಲ್ಲಿ, ಸಾರಥಿ 2011ರಲ್ಲಿ, ಬುಲ್ಬುಲ್ 2013ರಲ್ಲಿ, ಯಜಮಾನ 2019ರಲ್ಲಿ, ರಾಬರ್ಟ್ 2021ರಲ್ಲಿ ಮತ್ತು ಈಗಿನ ಕಾಟೇರ 2021ರ ಮುಂತಾದ ವಾಣಿಜ್ಯಿಕವಾಗಿ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರ ಆರಂಭಿಕ ಜೀವನದಲ್ಲಿ ದರ್ಶನ್ ಅವರು ನಟ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಗಳಿಗೆ 16 ಫೆಬ್ರವರಿ 1977ರಂದು ಭಾರತದ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಜನಿಸಿದರು. ಅವರ ಹುಟ್ಟಿನಿಂದಲೇ ಅವರಿಗೆ ಹೇಮಂತ್ ಕುಮಾರ್ ಎಂದು ಹೆಸರಿಡಲಾಯಿತು. ತೂಗುದೀಪ್ 1966ರ ಕನ್ನಡ ಚಲನಚಿತ್ರವಾಗಿದ್ದು, ಇದರಲ್ಲಿ ಶ್ರೀನಿವಾಸ್ ನಟಿಸಿ ಖ್ಯಾತಿಯನ್ನು ಗಳಿಸಿದ್ದರು. ಅದರ ನಂತರ ಅವರ ಹೆಸರಿಗೆ ಅಂಟಿಕೊಂಡಿತು. ಅವರ ಕಾಲದಲ್ಲಿ ಜನಪ್ರಿಯ ನಟರಾಗಿದ್ದ ಅವರು ತಮ್ಮ ಚಲನಚಿತ್ರ ನಟನೆಯ ಹಾದಿಯನ್ನು ಅನುಸರಿಸಿ ದರ್ಶನ್ಗೆ ಇಷ್ಟವಿರಲಿಲ್ಲ. ಅವರ ಇಚ್ಛೆಗೆ ವಿರುದ್ಧವಾಗಿ ದರ್ಶನ್ ಅವರು 1995ರಲ್ಲಿ ಅವರ ತಂದೆ ಸಾಯುವ ಮೊದಲು ಶಿವಮೊಗ್ಗದ ನೀನಾಸಂ ಎಂಬ ರಂಗಭೂಮಿ ತರಬೇತಿ ಸಂಸ್ಥೆಗೆ ಸೇರಿಕೊಂಡರು. ದರ್ಶನ್ಗೆ ಒಬ್ಬ ಸಹೋದರಿ ದಿವ್ಯಾ ಮತ್ತು ಕಿರಿಯ ಸಹೋದರ ದಿನಕರ್. ಚಲನಚಿತ್ರ ನಿರ್ಮಾಪಕ ತೂಗುದೀಪ್ ಪ್ರೊಡಕ್ಷನ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಬಾಲ್ಯದಲ್ಲಿ ದರ್ಶನ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮೈಸೂರಿನಲ್ಲಿ ಓದಿದ್ದರು. ಇವರ ವೈಯಕ್ತಿಕ ಜೀವನದಲ್ಲಿ ದರ್ಶನ್ ಅವರು ಕೆಮಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ ತಮ್ಮ ಸಂಬಂಧಿ ವಿಜಯಲಕ್ಷ್ಮಿ ಅವರನ್ನು 2003ರಲ್ಲಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ವಿವಾಹವಾದರು. ಅವರಿಗೆ ವಿನೀಶ್ ಎಂಬ ಮಗನಿದ್ದಾನೆ. ದರ್ಶನ್ ಅವರು ಮೈಸೂರಿನ ದೂರದ ಪೂರ್ವದಲ್ಲಿ ಮಳವಳ್ಳಿ ಬಳಿ ತಮ್ಮದೇ ಆದ ಮಿನಿ ಮೃಗಾಲಯವನ್ನು ನಡೆಸುತ್ತಿದ್ದಾರೆ. ದರ್ಶನ್ ಅವರ ಇತರ ಹವ್ಯಾಸಗಳೆಂದರೆ ಕಾರುಗಳು ಮತ್ತು ಬೈಕುಗಳು. ಇನ್ನು ದರ್ಶನ್ ರವರ ವಿವಾದಗಳು 2011ರ ಸೆಪ್ಟೆಂಬರ್ನಲ್ಲಿ ದರ್ಶನ್ ವಿವಾದವೊಂದರಲ್ಲಿ ಭಾಗಿಯಾಗಿದ್ದರು. ಆಗ ಅವರ ಪತ್ನಿ ಕೌಟುಂಬಿಕ ದೌರ್ಜನ್ಯದ ಆರೋಪ ಹೊರಿಸಿ ಪೊಲೀಸರಿಗೆ ದೂರು ನೀಡಿದ್ದರು. ನಂತರ ಅವರನ್ನು ಬಂಧಿಸಲಾಯಿತು ಮತ್ತು ಪರಪ್ಪನ ಅಗ್ರಹಾರದಲ್ಲಿ ನ್ಯಾಯಾಂಗದ ಬಂಧನವನ್ನು 14 ದಿನಗಳಲ್ಲಿ ಕಳೆದರು. ಆದಾಗ್ಯೂ ವೈವಾಹಿಕ ಭಿಪ್ರಾಯವು ನಂತರ ನ್ಯಾಯಾಲಯದವರೆಗೆ ಇತ್ಯರ್ಥವಾಯಿತು. ಅವರು ವಿವಾದಕ್ಕಾಗಿ ತಮ್ಮ ಅಭಿಮಾನಿಗಳಿಗೆ ಸಾರ್ವಜನಿಕ ಕ್ಷಮೆಯಾಚಿಸಿದರು. ಇದು ಅವರ ಇಮೇಜನ್ನು ಕೆಡಿಸುತ್ತದೆ ಎಂದು ನಿರೀಕ್ಷಿಸಲಾಗಿದ್ದರೂ ಅವರು ತಕ್ಷಣದ ಬಿಡುಗಡೆಯಾದ ಸಾರಥಿ
2011ರ ಗಲ್ಲಾಪೇಟೆಗೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿತು. 2016ರಲ್ಲಿ ದರ್ಶನ್ ರವರು ಆಕ್ಷೇಪಾರ್ಹ ನಡವಳಿಕೆಗಾಗಿ ದೂರು ನೀಡಲು ಅವರ ಪತ್ನಿ ಬೆಂಗಳೂರು ಪೊಲೀಸರನ್ನು ಸಂಪರ್ಕಿಸಿದರು. 2021ರಲ್ಲಿ ದರ್ಶನ್ ಅವರು ಮೈಸೂರು ಹೋಟೆಲ್ನಲ್ಲಿ ಮಾಣಿ ಮೇಲೆ ಹಲ್ಲೆ ಮಾಡಿ ಆರೋಪದ ಎದುರಿಸಿದರು. ಪೊಲೀಸರು ಘಟನೆಯನ್ನು ಮುಚ್ಚಿಟ್ಟಿದ್ದ ಮಾಣಿಗೆ 50,000 ರು. ಭರತ್ ಕನ್ನಡ ಚಲನಚಿತ್ರ ನಿರ್ಮಾಪಕ ದರ್ಶನ್ ವಿರುದ್ಧ 2022ರಲ್ಲಿ ಪೊಲೀಸ್ ದೂರು ದಾಖಲಿಸಿದ್ದರು. ಜನವರಿ 2023ರಲ್ಲಿ ಟಿ. ನರಸೀಪುರ ಬಳಿಯ ನಟ ದರ್ಶನ್ ಅವರ ಫಾರ್ಮ್ ಹೌಸ್ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ದಾಳಿ ನಡೆಸಿ 4 ಬಾರ್ ಹೆಡೆಡ್ ಹೆಬ್ಬಾತುಗಳನ್ನು ಕಾನೂನು ಉಲ್ಲಂಘಿಸಿ ಹೊಂದಿದ್ದಾರೆ ಎಂಬ ಆಧಾರದ ಮೇಲೆ ವಶಪಡಿಸಿಕೊಂಡರು. ಜನವರಿ 2024ರಲ್ಲಿ ನಟಿ ಪವಿತ್ರಾ ಗೌಡ ಅವರ ದಶಕದ ವಾರ್ಷಿಕೋತ್ಸವ ಆಚರಿಸುವ ರೀಲ್ ಅನ್ನು ಪೋಸ್ಟ್ ಮಾಡಿದ್ದರು. ಇದು ದರ್ಶನ್ ಹೆಚ್ಚುವರಿ ವೈವಾಹಿಕ ಸಂಬಂಧವನ್ನು ಹೊಂದಿದೆ ಎಂದು ಬಹಿರಂಗಪಡಿಸಿತು. ಆದರೆ ಇವರು ಇನ್ನೂ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಮದುವೆಯಾಗಿದ್ದಾರೆ. ಇಷ್ಟೆಲ್ಲ ದರ್ಶನ್ ರವರ ಜೀವನ ಚರಿತ್ರೆಯಾಗಿದ್ದು, ಹೀಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.